ಸ್ನೇಹಿತರೆ, ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ, ಗೋಲ್ಡನ್ ರತನ್ ವೆಹಿಕಲ್ ಅಂತ. ಈ ಯೂಟ್ಯೂಬ್ ಚಾನಲ್ ಮೇಲೆ ಈಗ ಸ್ಟೆಪ್ 2ನಲ್ಲಿ ಎರರ್ ಬರ್ತಾ ಇದೆ. ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಆ್ಯಂಡ್ ಚೇಂಜ್ ಅಸೋಸಿಯೇಷನ್ ಅಂತ ಈ ರೀತಿ ಬರ್ತಾ ಇದೆ. ಡಿಸ್ಅಪ್ರೂವ್ ಆಗಿದೆ. ಡ್ಯೂ ಟು ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಬಂದು ಡಿಸ್ಅಪ್ರೂವ್ ಆಗಿದೆ. ಬಿಕಾಸ್ ಏನಾಗಿತ್ತು ಅಂದರೆ, ಇವ್ರ ಹತ್ರ ಒಂದು ಮೊದಲು ಯೂಟ್ಯೂಬ್ ಚಾನಲ್ ಇತ್ತು. ಆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡಿಕೊಂಡು ಅರ್ನಿಂಗ್ ಕೂಡ ಆಗ್ತಿತ್ತು. ಅದರಲ್ಲಿ ಅವರು ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿದರು. ಸೊ ಆ ಯೂಟ್ಯೂಬ್ ಪ್ರಾಬ್ಲಮ್ ಆಗಿ ಯೂಟ್ಯೂಬ್ ಡಿಲೀಟ್ ಆದಮೇಲೆ ಅವ್ರು ಏನು ಮಾಡಿದರು ಅಂದರೆ, ಅದನ್ನು ಬಿಟ್ಬಿಟ್ಟು ಬೇರೆ ಚಾನಲ್ ಮಾಡಿ, ಬೇರೆ ಅಂದರೆ ಈ ಚಾನಲ್ ಕ್ರಿಯೇಟ್ ಮಾಡಿ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಆ ಚಾನಲ್ ಜಿಮೇಲ್ ID ಮತ್ತು ಪಾಸ್ವರ್ಡ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಈಗ ಈ ಚಾನಲ್ ಮೇಲೆ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಅಪ್ಲೈ ಮಾಡಿದರೆ ಡ್ಯೂ ಟು ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಈ ರೀತಿ ಮೆಸೇಜ್ ಬರ್ತಾ ಇದೆ. ಬಿಕಾಸ್ ಅವ್ರ ಹತ್ರ ಅದೇ ಹೆಸರಲ್ಲಿ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಇದೆ, ಬಟ್ ಅದ್ರದ್ದು ಮೇಲ್ ID ಮತ್ತು ಜಿಮೇಲ್ ID ಮತ್ತು ಪಾಸ್ವರ್ಡ್ ನೆನಪಿಲ್ಲ. ಅದನ್ನು ಮರ್ತು ಬಿಟ್ಟು ಈಗ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಇದ್ರ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿದ್ದಾರೆ. ಸೊ ಆ್ಯಡ್ಸೆನ್ಸ್ ಇರುವಾಗಲೇ ಈ ರೀತಿ ಅಪ್ಲೈ ಮಾಡಿದರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಿರೋ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಅವ್ರ ಹತ್ರ ಮೇಲ್ ID ಇಲ್ಲ, ಜಿಮೇಲ್ ID ಇಲ್ಲ, ಪಾಸ್ವರ್ಡ್ ಇಲ್ಲ ಅಂದರೂ ನಾನು ಇದನ್ನು ರಿಕವರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಿಮಗೂ ಏನಾದರೂ ಇಶ್ಯೂ ಆಗ್ತಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಈ ರೀತಿಯ ಇಶ್ಯೂ ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಪ್ರಾಬ್ಲಮ್ ಆಗಿದ್ದರೆ ನಾನು ಇಶ್ಯೂನ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಆ್ಯಡ್ಸೆನ್ಸ್ ಇರುವಾಗಲೇ ನಿಮ್ಮ ಹತ್ರ ಆಲ್ರೆಡಿ ಆ್ಯಡ್ಸೆನ್ಸ್ ಇತ್ತು, ಆಮೇಲೆ ಮತ್ತೆ ಒಂದು ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿದರೆ ಈ ರೀತಿ ಇಶ್ಯೂ ಬರುತ್ತೆ. ಇನ್ನು ಆ ಆ್ಯಡ್ಸೆನ್ಸ್ ಮಾಡಿದ್ದೀರಾ, ನೆನಪಾರ್ಬಿಟ್ಟಿದೆ, ಅದರಲ್ಲಿ ಮೇಲ್ IDನೂ ಗೊತ್ತಿಲ್ಲ, ಆಮೇಲೆ ಪಾಸ್ವರ್ಡು ಗೊತ್ತಿಲ್ಲ, ಏನೂ ಕೂಡ ಗೊತ್ತಿಲ್ಲ, ರಿಕವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಮಾಡೋದು, ಈ ಚಾನಲ್ ಹೇಗೆ ನಾವು ಮಾನಿಟೈಸ್ ಮಾಡ್ಕೊಂಡು ದುಡ್ಡು ಮಾಡೋದು ಅಂತ ನಿಮ್ಗೆ ಏನಾದರೂ ಅನಿಸ್ತಿತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಆಗಿರೋ ಇದಕ್ಕೆ ನಾನು ಸರಿ ಮಾಡಿ ಕೊಡ್ತಾಯಿದ್ದೀನಿ. ಸೊ ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ.